ಗುರು ಇಡೀ ರಾತ್ರಿ ಈ ಥಿಯೇಟ್ರಲ್ಲಿ ಕಳಿಬೇಕು, ಆಗುತ್ತಾ ಆಗಲ್ಲ, ನನ್ನ ಹೊರಗಡೆ ಹಾಕಲ್ಲ ಅಂತ ತೋರಿಸ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಗುರು ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಗುರು ಇವಾಗ ತಾನೇ ಟಿಕೆಟ್ ಇಸ್ಕೊಂಡು ಒಳಗೆ ಬಂದೆ ಸ್ಕ್ರೀನ್ 2ಗೆ. ಯಾಕೆ ಅಂದರೆ ಅಲ್ಲಿ ಮೂವಿ ನೆಕ್ಸ್ಟ್ ನಂದೇ ಇತ್ತು. ಇವಾಗ ಒಳಗೆ ಹೋದೆ ಅಷ್ಟನ್ನ, ಇನ್ನೂ ಮೂವಿ ಆಗಿಲ್ಲ, ಲಾಸ್ಟ್ ಮೂಮೆಂಟ್ ಇತ್ತು. ಅಲ್ಲೇ ಕ್ಲೀನರ್ ಎಲ್ಲ ಕಾಯ್ತಾದ್ರು ಕ್ಲೀನ್ ಮಾಡಕ್ಕೆ ಅಂತ. ನಾನು ಇವಾಗ ತಪ್ಪಿಸ್ಕೊಂಡು ಹೋಗ್ಬೇಕು ಆಚೆಗೆ ಹೋಯ್ತಾರಾಗ ಅವ್ರು ಕೇಳಿದ್ರು ಏನೋ ಒಂದಕ್ಕೆ ಎಲ್ಗೋಯ್ತದ್ಯಾ ಅಂತ. ಇವಾಗ ಎಲ್ಗೋಯ್ತವ್ನಿ ಅಂದ್ರೆ ನಾನು ಸ್ಕ್ರೀನ್ 3ಗೆ ಹೋಯ್ತವ್ನಿ. ನೆಕ್ಸ್ಟ್ ಯಾವ ಫಿಲಮ್ ಐತೆ ಅಂತ ತಿಳ್ಕೊಬೇಕಲ್ಲ, ನೆಕ್ಸ್ಟ್ ಯಾವ ಫಿಲಮ್ಗೆ ಹೋಗ್ಬೇಕು ಅಂತ ಕ್ಲೀನಾಗಿ ನೋಡ್ಕೊತವನಿ. ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲೆಲ್ಲಿ ಉಸ್ಕೋಬಹುದು ಅಂತ. ಗುರು ಮುಂದೆ ಬರೋ ಕ್ಲಿಪ್ ಅಲ್ಲಿ ಏನೇನ್ ಬರ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಆಲ್ಮೋಸ್ಟ್ ನಾನು 4 to 5 ಮೂವೀಸ್ ನೋಡಿದೆ. ಹಂಗೆ ನಾನು ಎಲ್ಲೋ ಉಸ್ಕೋಬೇಕಾದ್ರೆ ಯಾರೋ ನೋಡ್ಬಿಟ್ರು ಸಡನ್ ಆಗಿ, ಅದಕ್ಕೆ ನಾನು ಇವಾಗ ಓಡೋಯ್ತು. ಗುರು ಯಾರು ಇಲ್ಲ, ನಾನು ಇಲ್ಲಿ ಉಸ್ಕೋಬಹುದು. ಗುರು ಕನ್ನಡದಲ್ಲಿ ಈ ವಯಸ್ಸಲ್ಲಿ ನಾನು ಒಬ್ಬನೇ ಫಸ್ಟ್ ಟೈಮ್ ಮಾಡಿರೋದು ಈ ತರ ವಿಡಿಯೋನ. ನನ್ಕಿಂತ ದೊಡ್ಡವ್ರು ಬಂದ್ಬಿಟ್ಟು ವಿಕಾಸ್ ಬ್ರೋ ಅವರೊಬ್ರು ಮಾಡೋರು ಅಷ್ಟೇ, ನಂಗೆ ಗೊತ್ತಿರಂಗೆ. ನಮ್ಗೆ ಯಾರು ನೋಡ್ಬೋದು ಆದ್ರೆ ಇಡ್ಸವ್ರೆ ಬಿಟ್ಟಿದ್ದೇವರು ತುಂಬಾ ಸೈಕು. 7 ಗಂಟೆಗೆ ಬಿಟ್ರು, ಆದ್ರೂ ಕೈಯಾಳ ಗೊತ್ತಿಲ್ಲ. ತುಂಬಾ ಬ್ಯಾಕ್ ಟು ವಿಡಿಯೋ. ಇವಾಗ ಏನಾಯ್ತು ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ತಾನೇ ಒಂದು ಇಂಟರ್ವಲ್ ಮುಗಿಸ್ಕೊ ಬಂದೆ ಆದ್ರೆ ಎಲ್ಲ ನನ್ನೇ ನೋಡ್ತವ್ರೆ. ಯಾರು ನೋಡಿದ್ರೆ ಪಕ್ಕ ತಗೊಳಕತ್ತೀನಿ, ಯಾಕೆ ಅಂದರೆ ನಾನು ಅಂಥ ಕೆಲಸ ಮಾಡ್ತಾ ಇರೋದು. ಬನ್ನಿ ಇವಾಗ ಇನ್ನೂ ಏನೇನೈತೆ ಅಂತ ನೋಡೋಣ, ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ನನ್ನೇ ನೋಡ್ತವ್ರೆ, ಯಾಕೆಂದರೆ ನಾನು ವಿಡಿಯೋ ಮಾಡ್ತವ್ನಿ ಈ ವಯಸ್ಸಲ್ಲಿ, ಅದಕ್ಕೆ ಎಲ್ಲ ನನ್ನೇ ನೋಡ್ತವ್ರೆ. ಹಂಗೆ ಎಲ್ಲ ಫಿಲಮ್ ಥಿಯೇಟ್ರಿಗೆ ನುಗ್ಗಿ ನೋಡ್ತದೆ ಯಾವುದೇದೈತೆ ಅಂತ ಫಿಲಮು. ಹಂಗೆ ಅಲ್ಲೆಲ್ಲೇ 10 ನಿಮಿಷ 20 ನಿಮಿಷ ಕುಂತಿ ಬರ್ತದೆ, ಯಾಕೆ ಅಂದರೆ ನಾನು ನೆಕ್ಸ್ಟ್ ಮೂವಿಗೆ ಹೋಗ್ಬೇಕಲ್ಲ ಅದಕ್ಕೆ. ಗುರು ಇನ್ಸ್ಟಾಗ್ರಾಮಲ್ಲಿ ಬರೋದು ಯೂಟ್ಯೂಬಲ್ಲಿ ಬರೋಲ್ಲ, ಯೂಟ್ಯೂಬಲ್ಲಿ ಬರೋದು ಇನ್ಸ್ಟಾಗ್ರಾಮಲ್ಲಿ ಬರೋಲ್ಲ, ಅದಕ್ಕೆ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ. ಗುರು ನಿಮ್ಗೇನಾರ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕು ಅಂದರೆ ಇವಾಗಲೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿ, ಅಲ್ಲೇ ಲಿಂಕ್ ಹಾಕಿರ್ತೀನಿ, ಹಂಗೆ ಫಾಲೋ ಮಾಡ್ಕೊಳ್ಳಿ. ಗುರು ನಂಗಂತೂ ಮಜಾ ಬರ್ತೈತೆ ಅಲ್ಲಿ ಇಲ್ಲಿ ನೋಡೋದು. ಯಾರ ಕೈಲಾರ ತಗೊಳಕಂದ್ರೆ ಅಷ್ಟೇ ನನ್ಕತೆ. ಏನು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ. ಒಂದು ಗಾಡ್ ಸಿಕ್ಕಿದ್ರು ಏನಂತ ಹೇಳ್ತವ್ರು ನೋಡಿ ನನಗೆ. ನೆಕ್ಸ್ಟ್ ಯಾತ್ರೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಲಾಸ್ಟ್ ಆ್ಯಂಡ್ ಮೇನ್ ಪಾರ್ಟ್ಗೆ ಮೂವಿ ಎಲ್ಲ ಮುಗೀತು, ಫುಲ್ಲು ನೈಟ್ ಆಗೈತೆ. ಇವಾಗ ಎಲ್ಲರೂ ಔಸ್ಕೋಬೇಕು, ಜಾಗ ಹುಡುಕ್ಬೇಕಲ್ಲ, ಅದಕ್ಕೆ ಇವಾಗ ಜಾಗ ಹುಡುಕ್ತವ್ರು ನೋಡ್ಬೋದು. ಇಲ್ಲಿ ಯಾರೂ ಇಲ್ಲ, ಮೂವಿ ಮುಗ್ದೈತೆ. ಗುರು ಯಾರೂ ಇಲ್ಲ, ನಾನು ಇಲ್ಲಿ ಔಸ್ಕೋಬೋದು. ಯಾರು ಬಂದರೆ ಓಡೋಗ್ಬೇಕಾಯ್ತದೆ, ಸೈಲೆಂಟಾಗಿ ಇಲ್ಲಿ ಔಸ್ಕೊಂಡಿರ್ತೀನಿ. ಯಾರು ಬಂದರು ಬತ್ತವ್ರೆ, ಯೂಟ್ಯೂಬಲ್ಲಿ ನೋಡಿ ಇವೆಲ್ಲ. ಫೈನಲ್ಲಿ ಕ್ಲೀನರ್ ಹತ್ರ ತಗೊಳಕಂದೆ, ಅವ್ನು ಕರ್ಕೊಂಡೋಯ್ತವ್ರು ನನ್ನ ಸೆಕ್ಯೂರಿಟಿ ಹತ್ರ. ಸೆಕ್ಯೂರಿಟಿ ಫೋನ್ ಅವೆಲ್ಲ ಚೆಕ್ ಮಾಡ್ತವ್ರೆ. ಇನ್ನೂ ಒಂದು ಫೋನ್ ಕೊಟ್ಟೆ ಸದ್ಯಕ್ಕೆ. ಗ್ರೂಪ್ ಸೆಕ್ಯೂರಿಟಿ ಏನಕ್ಕೆ ಎಲ್ಲ ಕೇಳಿದ್ರು, ಅದಕ್ಕೆ ನಂದು ಬೆಳ್ಳಿ ಚೈನ್ ಬಿದ್ದೋಗೈತೆ ಅಂತ ಸುಮ್ಮನೆ ಹೇಳಿದೆ. ಆಯಿತು, ಈ ಥರ ಎಲ್ಲ ಮಾಡೋಂಗಿಲ್ಲ, ಈ ಥರ ಸಿಕ್ಕಿದ್ರೆ ನಾವೇ ಕೊಡ್ತೀನಿ ಅಂದರು. ಗುರು ಇದೇ ಥರ ಚಾಲೆಂಜಿಂಗ್ ವೀಡಿಯೋಸ್ ಬೇಕು ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಈ ವಿಡಿಯೋನ.